ಡಿಜಿಟಲ್ ಕಂಟೆಂಟ್ ರೈಟರ್ ಯಾರ್ಯಾರು ತಗೊಂಡಿದ್ದೀರೋ ಅವರಿಗೋಸ್ಕರ ಈ ಡೆಮೋ ವಿಡಿಯೋ. ಟಾಸ್ಕ್ ಆರಂಭಗೊಂಡಿದೆ. ಯಾವ ರೀತಿಯಲ್ಲಿ ಟಾಸ್ಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೆಮೋ. ನನ್ನ ಐಡಿನಲ್ಲಿ ಲಾಗಿನ್ ಮಾಡ್ತಿದ್ದೇನೆ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತಿದ್ದೀನಿ. ಹೆಸರು ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡ್ ಓಪನ್ ಮಾಡಿ ಕಂಟೆಂಟ್ ರೈಟರ್ ಅಂತ ಟಾಸ್ಕ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಕ್ರೀನಲ್ಲಿ ಈ ಆಪ್ಷನ್ ಬರುತ್ತೆ. ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸ್ಟೆಪ್ 1 ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದರಲ್ಲಿ ಮೊದಲನೇಗೆ ಹೇಳ್ತಾ ಇರೋದು ಟೈಟಲ್ ಲೆಂತ್ ಮಿನಿಮಮ್ 15 ವರ್ಡ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯಲ್ಲಿ ಅಂತ ನಾವು ವೆಬ್ಸೈಟ್ನಲ್ಲೇ ನೋಡೋಣ. ಬ್ಲಾಗರ್ ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡ್ಕೋಬೇಕು. ಕ್ರಿಯೇಟಿಂಗ್ ನ್ಯೂ ಪೋಸ್ಟ್ ಅಂತ ಬರುತ್ತೆ. ಓಕೆ, ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ಟೈಟಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಟೈಟಲ್ ಅನ್ನೋದು 15 ವರ್ಡ್ಸ್ ಮಿನಿಮಮ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕಂಟೆಂಟ್ಸಿಗೆ ನೀವು ಏನು ಟೈಟಲ್ ಕೊಡ್ತೀರೋ ಆ ಟೈಟಲ್ ಮಿನಿಮಮ್ 15 ವರ್ಡ್ಸಲ್ಲಿ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನೋಡೋಣ. ಡಿಸ್ಕ್ರಿಪ್ಷನ್ ಲೆಂತ್ 200 ವರ್ಡ್ಸ್ ಮಿನಿಮಮ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ವೆಬ್ಸೈಟ್ನಲ್ಲೇ ನೋಡೋಣ. ಮಿನಿಮೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ಅನ್ನುವಂಥದ್ದು ಇಲ್ಲಿ ನಾವು ಬರಿಬೇಕಾಗಿರೋದು ಅಂದರೆ ಕಂಟೆಂಟ್ಸ್ ಅಂತ ಹೇಳ್ತೀವಲ್ವ, ಅದು ನಾವು ಬರಿಬೇಕಾಗಿರುವಂಥ ಸ್ಪೇಸ್ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಮಿನಿಮಮ್ 200 ವರ್ಡ್ಸಿಗಿಂತ ಕಮ್ಮಿ ಇರಬಾರ್ದು. ಅದಕ್ಕಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಬಟ್ ಕಮ್ಮಿ ಅಂತೂ ಇರಬಾರ್ದು. ನಿಮಗೆ ಏನು ಸೂಟೇಬಲ್ ಇದೆಯೋ ಆ ಸೂಟೇಬಲ್ ಕಂಟೆಂಟನ್ನು ನೀವಿಲ್ಲಿ ಬರ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಇದೆ ಹೆಡ್ಲೈನ್ಸ್ ಕೌಂಟ್ ಮಿನಿಮಮ್ 3 ಹೆಡ್ಲೈನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿಯಲ್ಲಿದೆ ಅಂತ ನಾವು ವೆಬ್ಸೈಟ್ನಲ್ಲಿ ನೋಡೋಣ. ಮಿನಿಮೈಸ್ ಮಾಡ್ತಾ ಇದ್ದೀನಿ. ಓಕೆ, 3 ಹೆಡ್ಡಿಂಗ್ಸ್ ಅಂತ ಹೇಳ್ತಾರೆ. ಇವಾಗ 3 ಹೆಡ್ಡಿಂಗ್ಸ್ ತೋರಿಸ್ಕೊಡ್ಬೇಕಂದ್ರೆ ನಾನಿಲ್ಲಿ ಕಂಟೆಂಟ್ ಏನಾದರೂ ಟೈಪ್ ಮಾಡಬೇಕು. ನಾನು ಟೈಪ್ ಮಾಡಿ ನಾನು ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ಬೇಕಾಗಿರೋದು ಹೆಡ್ಡಿಂಗ್ 1 ಅಂತ ಬರೀತಾ ಇದ್ದೀನಿ. ನೀವು ಬರಿಬೇಕಾಗಿರೋದು ಹೆಡ್ಡಿಂಗ್ 1 ಅಂತ ಅಲ್ಲ, ನಿಮ್ಮ ಕಂಟೆಂಟ್ಸಿಗೆ ಹೋಲುವಂತಹ ಒಂದು ಹೆಡ್ಡಿಂಗ್ ನೀವು ಕೊಡಬೇಕು. ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕೋಸ್ಕರ ಹೆಡ್ಡಿಂಗ್ 1 ಅಂತ ಬರೆದಿದ್ದೀನಿ. ಓಕೆ, ಆಮೇಲೆ ಎಂಟ್ರ್ ಕೊಟ್ಟಾಗ ಕೆಳಗಡೆ ಬರುತ್ತೆ. ಆಮೇಲೆ ನೀವು ಏನು ಕಂಟೆಂಟ್ಸ್ ನಿಮಗೆ ಟೈಪ್ ಮಾಡಬೇಕೋ ಅದು ನೀವು ಟೈಪ್ ಮಾಡಿ. ನಾನು ಉದಾಹರಣೆಗೆ ಟೈಪ್ ಮಾಡ್ತಾ ಇರೋದು, ನೀವು ಈ ರೀತಿಯಲ್ಲಿ ಟೈಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ಕಂಟೆಂಟ್ಸ್ ಏನಿದೆಯೋ ಅದು ನೀವು ಟೈಪ್ ಮಾಡಬೇಕಾಗಿದ್ದು ಅದು ಮಿನಿಮಮ್ 200 ವರ್ಡ್ಸಿಗಿಂತ ಕಮ್ಮಿ ಇರಲಿ ಕೊಡು ಅಂತ ಹೇಳಿದ್ದಾರೆ. ಓಕೆ, ನಾನು ಜಸ್ಟ್ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಟೈಪ್ ಮಾಡಿದ್ದೀನಿ ಅಂತ ಅಷ್ಟೇ. ಇವಾಗ ಮತ್ತೆ ಎಂಟ್ರ್ ಕೊಟ್ಟು ಕೆಳಗಡೆ ಬರ್ತಾ ಇದ್ದೀನಿ. ಆಮೇಲೆ ಹೆಡ್ಡಿಂಗ್ ಅನ್ನೋದು ತಿರ್ಗಾ ಇನ್ನೊಂದು ಹೆಡ್ಡಿಂಗ್ ಕೊಡಬೇಕು. ಅದಕ್ಕೆ ಹೆಡ್ಡಿಂಗ್ 2 ಅಂತ ಕೊಡ್ತಾ ಇದ್ದೀನಿ. ಅದರ ನಂತರ ತಿರ್ಗಾ ಎಂಟ್ರಿ ಕೊಡಿ, ಕೆಳಗಡೆ ಬರುತ್ತೆ. ಆಮೇಲೆ ಮತ್ತೆ ನೀವು ಕಂಟೆಂಟ್ಸನ್ನು ಟೈಪ್ ಮಾಡ್ಕೊಂಡು ಹೋಗಿ, ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಕಂಟೆಂಟ್ಸ್ ನೀವು ಏನು ಬರಿತಾ ಇದ್ದೀರೋ ಅದು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಂತರ ಎಂಟ್ರಿ ಕೊಡಿ, ಕರ್ಸರ್ ಕೆಳಗಡೆ ಬರುತ್ತೆ. ತಿರ್ಗಾ ಇನ್ನೊಂದು ಹೆಡ್ಡಿಂಗ್ ಕೊಡಬೇಕು. ಅದಕ್ಕೆ 3 ಅಂತ ಕೊಡ್ತಾ ಇದ್ದೀನಿ. ಆಮೇಲೆ ತಿರ್ಗಾ ನಿಮ್ಮದು ಕಂಟೆಂಟ್ಸ್ ಏನಿದೆಯೋ ಇದಕ್ಕೆ ಕರೆಕ್ಟ್ ಆಗಿರುವಂಥದ್ದು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅಂದರೆ ಹೆಡ್ಡಿಂಗ್ಗೆ ಕರೆಕ್ಟ್ ಆಗಿರುವಂಥ ಕಂಟೆಂಟ್ ಯಾವುದಿದೆ ನೀವು ಟೈಪ್ ಮಾಡ್ಕೊಂಡು ಹೋಗಿ. ಓಕೆ, ಇಲ್ಲಿ ಹೆಡ್ಡಿಂಗ್ ಅಂತ ಬರೆದಿರೋದು ನೋಡ್ಕೋಬೇಕು. ಹೆಡ್ಡಿಂಗ್ 1 ಅಂತ ನಾನು ಬರೆದಿರೋದು, ನೀವು ಅದೇ ರೀತಿಯಲ್ಲಿ ಬರಿಬಾರ್ದು. ನೀವು ಬರಿಬೇಕಾಗಿರೋದು ಏನು ಹೇಳಿ, ಈ ಕಂಟೆಂಟ್ಸಿಗೆ ಹೋಲುವಂತಹ ಹೆಡ್ಡಿಂಗ್ ಬರೀರಿ. ಓಕೆ, ಅದೇ ರೀತಿಯಲ್ಲಿ ಹೆಡ್ಡಿಂಗ್ 2ನಲ್ಲಿ ಈ ಕಂಟೆಂಟ್ಸಿಗೆ ಇಲ್ಲಿ ಏನು ನೀವು ಕಂಟೆಂಟ್ಸ್ ನೀವು ಟೈಪ್ ಮಾಡ್ತೀರೋ ಅದಕ್ಕೆ ಹೋಲುವಂತಹ ಹೆಡ್ಡಿಂಗ್ ಇಲ್ಲಿ ಬರಿಬೇಕು. ಅದೇ ರೀತಿಯಲ್ಲಿ ಹೆಡ್ಡಿಂಗ್ 3ನಲ್ಲೂ ಅಷ್ಟೇ, ಇಲ್ಲಿ ಕಂಟೆಂಟ್ಸಿಗೆ ಹೋಲುವಂತಹ ಹೆಡ್ಡಿಂಗ್ ಇಲ್ಲಿ ಬರೀಬೇಕು. ಅರ್ಥ ಆಗಿರ್ಬೋದಲ್ವಾ? ಇದು ಹೆಡ್ಡಿಂಗ್ ಮಾಡುವಂಥ ರೀತಿ. ಮಿನಿಮಮ್ 3 ಹೆಡ್ಡಿಂಗ್ ಇರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನೋಡೋಣ. ಮಸ್ಟ್ ಆ್ಯಡ್ ಕಂಟೆಂಟ್ ರಿಲೆವೆಂಟ್ ಇಮೇಜ್ ಅಟ್ಲೀಸ್ಟ್ 1 ಪರ್ ಪೋಸ್ಟ್. ಓಕೆ, ಒಂದು ಪೋಸ್ಟ್ನಲ್ಲಿ ಅಟ್ಲೀಸ್ಟ್ ಒಂದು ಇಮೇಜ್ ಆದರೂ ಕಂಟೆಂಟ್ಸಿಗೆ ರಿಲೆವೆಂಟ್ ಆಗಿರುವಂಥದ್ದು ಹಾಕಬೇಕು ಅಂತ ಹೇಳ್ತಿದ್ದಾರೆ. ಅದು ಯಾವ ರೀತಿಯಲ್ಲಿ ನೋಡೋಣ. ನಾನಿಲ್ಲಿ ಇಮೇಜ್ ಆ್ಯಡ್ ಮಾಡ್ತಾ ಇಲ್ಲ, ಬಟ್ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಅಟ್ಲೀಸ್ಟ್ ಒಂದು ಪೋಸ್ಟಿಗೆ ಒಂದು ಇಮೇಜ್ ಆದರೂ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಯಾವ ರೀತಿಯಲ್ಲಿ ಹಾಕಬೇಕಂದ್ರೆ, ನೀವು ಇವಾಗ ಇಲ್ಲಿ ಕಂಟೆಂಟ್ಸ್ ಬರೆದಿದ್ದೀರಲ್ವ, ಇಲ್ಲಿ ಬರೆದಿರೋ ಕಂಟೆಂಟ್ಸಿಗೆ ಮ್ಯಾಚ್ ಆಗುವಂತಹ ಒಂದು ಇಮೇಜ್ ಇಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಕೊಡ್ಬೋದು. ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ಹೆಡ್ಡಿಂಗ್ 2ನಲ್ಲಿ ಇಲ್ಲಿ ಕಂಟೆಂಟ್ಸ್ ಬರೆದಿರ್ತೀರಿ, ಇದಕ್ಕೆ ಹೋಲುವಂತಹ ಒಂದು ಇಮೇಜ್ ತಗೊಂಡು ಇಲ್ಲೆಲ್ಲಾದರೂ ಪೋಸ್ಟ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಹೆಡ್ಡಿಂಗ್ 3ಗೆ ಇಲ್ಲಿ ಏನು ಕಂಟೆಂಟ್ಸ್ ಬರ್ತಿದ್ದೀರೋ ಅದಕ್ಕೆ ಹೋಲುವಂತಹ ಒಂದು ಇಮೇಜ್ ಇಲ್ಲೆಲ್ಲಾದರೂ ಇಟ್ಕೊಳ್ಬೋದು. ಇದಿಷ್ಟು ಸ್ಟೆಪ್ 1ನಲ್ಲಿ ಹೇಳಿರುವಂಥದ್ದು. ಇನ್ನು ಸ್ಟೆಪ್ 2ನಲ್ಲಿ ಏನು ಹೇಳ್ತಿದ್ದಾರೆ, ಡೋಂಟ್ ಪೋಸ್ಟ್ ಅಡಲ್ಟ್ ಕಂಟೆಂಟ್ ಆ್ಯಂಡ್ ಪಾರ್ಟ್ ಟೈಮ್ ಜಾಬ್ ರಿಲೇಟೆಡ್ ಕಂಟೆಂಟ್. ಇದು ನಮಗೆಲ್ಲರೂ ಗೊತ್ತಿರೋ ವಿಷಯನೇ. ಅಡಲ್ಟ್ ಕಂಟೆಂಟ್ ಹಾಕಬಾರ್ದು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಹಾಕಲಿಕ್ಕೆ ಕೊಡ್ದು ಅಂತ ಹೇಳ್ತಿದ್ದಾರೆ.
ಇನ್ನು ಸ್ಟೆಪ್ 3ನಲ್ಲಿ ಡೋಂಟ್ ಯೂಸ್ ಸೇಮ್ ಟಾಪಿಕ್ ಆ್ಯಂಡ್ ಕಂಟೆಂಟ್ ಟು ಎನದರ್ ಪೋಸ್ಟ್. ಒಮ್ಮೆ ಯೂಸ್ ಮಾಡಿರುವಂತಹ ಕಂಟೆಂಟ್ಸನ್ನು ಇನ್ನೊಂದು ಪೋಸ್ಟಿಗೆ ಯೂಸ್ ಮಾಡಬೇಡಿ ಅಂತ ಇಲ್ಲಿ ಸ್ಟೆಪ್ 3ನಲ್ಲಿ ಹೇಳಿದ್ದಾರೆ. ಅಂದರೆ ಹಾಕಿದ್ದನ್ನೇ ಹಾಕೊಂಡಿರಬೇಡಿ. ಒಂದು ಕಂಟೆಂಟನ್ನು ಒಂದು ಪೋಸ್ಟಿಗೆ ಯೂಸ್ ಮಾಡಿದೆ ಅಂದರೆ ಅದು ಅಲ್ಲಿಗೆ ಮುಗೀತು. ತಿರ್ಗಾ ಇನ್ನೊಂದು ಪೋಸ್ಟ್ ಹಾಕುವಾಗ ಇದೇ ಕಂಟೆಂಟನ್ನು ಯೂಸ್ ಮಾಡ್ಕೋಬಾರ್ದು ಅಂತ ಸ್ಟೆಪ್ 3ನಲ್ಲಿ ಹೇಳಿದ್ದಾರೆ. ಇನ್ನು ಸ್ಟೆಪ್ 4ಅಲ್ಲಿ ಏನು ಹೇಳ್ತಿದ್ದಾರೆ, ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಅವರ್ ಇನ್ಸ್ಟ್ರಕ್ಷನ್ ವಿ ಆರ್ ನಾಟ್ ಗಿವಿಂಗ್ ಪೇ ಔಟ್ ಫಾರ್ ಯುವರ್ ಪೋಸ್ಟ್. ಕಂಪನಿ ಹೇಳಿರುವಂತಹ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ಪೋಸ್ಟಿಗೆ ಪೇಮೆಂಟ್ ನೀಡಲಾಗುವುದಿಲ್ಲ ಅಂತ ಸ್ಟೆಪ್ 4ಅಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಆಪ್ಷನಿಗೆ ಬರೋಣ. ಇಲ್ಲಿ ಸ್ಪಾನ್ಸರ್ ಕೀವರ್ಡ್ ಅಂತ ಕೊಟ್ಟಿದ್ದಾರೆ. ಈ ಸ್ಪಾನ್ಸರ್ ಕೀವರ್ಡ್ ಯಾವ ರೀತಿಯಲ್ಲಿ ಹಾಕಬೇಕು ಅಂದರೆ ಇದಿಷ್ಟನ್ನು ಕಾಪಿ ಮಾಡ್ಕೋಬೇಕು. ಅಂದರೆ ಇಲ್ಲಿ ಕೊಟೇಶನ್ ಮಾರ್ಕ್ ಕೊಟ್ಟಿದ್ದಾರೆ, ದಿಸ್ ಅಂತ ಇದೆಯಲ್ಲ, ಅಲ್ಲಿ ಟಿ ಇಂದ ಹಿಡಿದು ಇಲ್ಲಿ ಎಂಡ್ವರೆಗೂ ರಿವ್ಯೂ ಪೋರ್ಟಲ್ದು ಎಲ್ ಇದೆಯಲ್ವಾ, ಎಲ್ವರೆಗೆ ಕಾಪಿ ಮಾಡ್ಕೋಬೇಕು. ಇಲ್ಲಿಂದ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಕಾಪಿ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಪೋಸ್ಟ್ ಮಾಡಬೇಕು ಅಂತಲೇ ಇಲ್ಲೇ ಕೆಂಪು ಕಲರಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಕಾಪಿ ಆ್ಯಂಡ್ ಪೇಸ್ಟ್ ಬಿಲೋ ಕಂಟೆಂಟ್ ಟು ಯುವರ್ ಎವ್ರಿ ಪೋಸ್ಟ್ ಬಾಟಮ್ ಆಫ್ ದ ಡಿಸ್ಕ್ರಿಪ್ಷನ್ ಪೇಜ್. ಅಂದರೆ ಡಿಸ್ಕ್ರಿಪ್ಷನ್ ಪೇಜ್ನಲ್ಲಿ ಎಲ್ಲದಕ್ಕಿಂತಲೂ ಕೆಳಗಡೆ ಪೇಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ವೆಬ್ಸೈಟಲ್ಲಿ ನೋಡೋಣ. ಇವಾಗ ನೀವು ಆಲ್ರೆಡಿ ಕಂಟೆಂಟ್ಸ್ ಎಲ್ಲ ಟೈಪ್ ಮಾಡಿದ್ದೀರಿ ಅಂತ ತಿಳ್ಕೊಳ್ಳೋಣ. ಅದೇ ರೀತಿಯಲ್ಲಿ ಇಮೇಜಸ್ ಎಲ್ಲ ಕಂಪ್ಲೀಟ್ ಮಾಡಿ ಇಲ್ಲಿ ಪೋಸ್ಟ್ ಮಾಡಿದ್ದೀರಿ ಅಂತ ತಿಳ್ಕೊಳ್ಳೋಣ. ಸ್ಪಾನ್ಸರ್ ಕೀವರ್ಡನ್ನು ನಾವು ಈ ಕಂಟೆಂಟ್ಸದು ಎಲ್ಲದಕ್ಕಿಂತ ಲಾಸ್ಟಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಗೊತ್ತಾಗಿರ್ಬೋದಲ್ವಾ. ನೀವು ಎಲ್ಲನೂ ಟೈಪಿಂಗ್ ಮಾಡಿರ್ತೀರಿ, ಅದೇ ರೀತಿಯಲ್ಲಿ ಹೆಡ್ಡಿಂಗ್ ಕೊಟ್ಟಿರ್ತೀರಿ, ಅದೇ ರೀತಿಯಲ್ಲಿ ಇಮೇಜಸ್ಸು ಸೆಲೆಕ್ಟ್ ಮಾಡಿ ಇಟ್ಟಿರ್ತೀರಿ. ಎಲ್ಲ ಆದಮೇಲೆ ಲಾಸ್ಟಿಗೆ ಬಾಟಮ್ನಲ್ಲಿ ಕೀವರ್ಡ್ಸನ್ನು ಪೇಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಎಂಟರ್ ಯುವರ್ ಪಬ್ಲಿಷ್ಡ್ URL ಅಂತ ಹೇಳ್ತಿದ್ದಾರೆ. ನಮ್ಮದು URL ಇದೆಯಲ್ವಾ, ನಾವು ಇವಾಗ ಏನು ಪೋಸ್ಟರ್ ಮಾಡಿದ್ದೀವೋ ನಮ್ಮದು ಕಂಟೆಂಟು ಅದರದ್ದು URL ಫೈನಲ್ ಆಗಿ ನಾವು ಹಾಕಬೇಕಾಗಿರೋದು ಈ ಪ್ಲೇಸಲ್ಲಾದ್ರೂ ಸಹ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ತಗೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡುವಂಗಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಮ್ಯಾಟರು. ನಾವು ಕಂಟೆಂಟ್ ರೆಡಿ ಮಾಡಿದ್ದಂಗೆ ನಮಗೆ ಅಲ್ಲಿ URL ಸಿಗುತ್ತೆ. ಆ URLನ ಕಾಪಿ ಮಾಡಿ ಡೈರೆಕ್ಟಾಗಿ ಇಲ್ಲಿ ತಗೊಂಡು ಬಂದು ಪೇಸ್ಟ್ ಮಾಡುವ ಹಾಗೆ ಇಲ್ಲ. ಅದಕ್ಕೆ ಬದಲಾಗಿ ಒಂದು ಪ್ರೊಸೀಜರ್ ಇದೆ. ಏನು ಅಂದರೆ ನಮ್ಮದು ಕಂಟೆಂಟ್ದು URLನ ಡೈರೆಕ್ಟಾಗಿ ನಾವು ಯಾವುದಾದ್ರೂ ಒಂದು ವಾಟ್ಸಾಪಿಗೆ, ಇಲ್ಲಾಂದರೆ ಟೆಲಿಗ್ರಾಮಿಗೆ, ಇಲ್ಲಾಂದ್ರೆ ನಮ್ಮದು ಯಾವುದಾದ್ರೂ ಮೊಬೈಲಿಗೆ ಕಳಿಸ್ಕೊಡ್ಬೇಕು. ಆಮೇಲೆ ಕಳಿಸ್ಕೊಟ್ಟಿರುವ ಅಲ್ಲಿ ಲಿಂಕ್ ಬಂದಿರ್ತಲ್ವ, ಆ ಲಿಂಕನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದಂಗೆ ಏನಾಗುತ್ತೆ, ಅದು ವೆಬ್ಸೈಟ್ನಲ್ಲಿ ಓಪನ್ ಆಗುತ್ತೆ. ಅಲ್ಲಿ ವೆಬ್ಸೈಟ್ನಲ್ಲಿ ಓಪನ್ ಆಗಿರುವಂತಹ ಅಡ್ರೆಸ್ ಬಾರ್ನಲ್ಲಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ಕಾಪಿ ಮಾಡಿ ನಾವು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟು ಎಂಟರ್ ಟೈಟಲ್ ಅಂತ ಹೇಳಿದೆ. ಟೈಟಲ್ನಲ್ಲಿ ಏನು ಹೇಳ್ತಾ ಇದೆ, ಅಬೌಟ್ ಯುವರ್ ಪೋಸ್ಟ್ ಮಿನಿಮಮ್ 10 ವರ್ಡ್ಸ್. ನಮ್ಮದು ಪೋಸ್ಟಲ್ಲಿ ನಾವು ಏನು ಟೈಟಲ್ ಹಾಕಿದ್ದೇವೋ ಅದರಲ್ಲಿ ಅಟ್ಲೀಸ್ಟ್ ಮಿನಿಮಮ್ 10 ವರ್ಡ್ಸ್ ಇರುವ ಹಂಗೆ ಇಲ್ಲಿ ಟೈಪ್ ಮಾಡ್ಕೋಬೇಕು. ನೆಕ್ಸ್ಟು ಯುವರ್ ಪೋಸ್ಟೆಡ್ ಕಂಟೆಂಟ್ ಎನಿ ಒನ್ ಇಮೇಜ್ URL. ಓಕೆ, ನಾವು ನಮ್ಮ ಪೋಸ್ಟರಲ್ಲಿ ನಮ್ಮದು ಕಂಟೆಂಟಲ್ಲಿ ಇಮೇಜ್ ಹಾಕಿರ್ತೀವಲ್ವ, ಆ ಇಮೇಜದು ಯಾವುದಾದ್ರೂ ಒಂದರದ್ದು URL ಇಲ್ಲಿ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿಯಲ್ಲಿ ತಗೋಬೇಕು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಇದೆ. ನಾವು ಕಂಟೆಂಟಲ್ಲಿ ಆ್ಯಡ್ ಮಾಡಿರುವಂತಹ ಆ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿದಂಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜನ್ನು ನೀವು ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡು ಅದನ್ನು ನೀವು ವಾಟ್ಸಾಪಿಗೆ ಇಲ್ಲದ್ರೆ ಟೆಲಿಗ್ರಾಮಿಗೆ ಶೇರ್ ಮಾಡಿದಂತಹ ಆ ಲಿಂಕನ್ನು ತಗೊಂಡು ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಅರ್ಥ ಆಗಿರ್ಬೋದಲ್ವಾ. ನೆಕ್ಸ್ಟ್ ಆಪ್ಷನಲ್ಲಿ ಹೇಳ್ತಿದ್ದಾರೆ ಡಿಸ್ಕ್ರಿಪ್ಷನ್. ಅಬೌಟ್ ಯುವರ್ ಪೋಸ್ಟ್ ಮಿನಿಮಮ್ 20 ವರ್ಡ್ಸ್. ಮಿನಿಮಮ್ 20 ವರ್ಡ್ಸ್ ಇರುವ ಹಾಗೆ ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬರಿಬೇಕು. ಅಂದರೆ ಇಲ್ಲಿ ಬರೆಯುವ ಡಿಸ್ಕ್ರಿಪ್ಷನು ನೀವು ಕಂಟೆಂಟ್ಸಲ್ಲಿ ಏನು ಹಾಕಿದ್ದೀರೋ ಅದಕ್ಕೆ ಹೋಲುವಂತಹ ವರ್ಡ್ಸನ್ನು ನೀವಿಲ್ಲಿ ಬರಿಬೇಕು. 20 ವರ್ಡ್ಸಿಗೆ ಕಮ್ಮಿ ಇಲ್ಲದ ಹಾಗೆ ಬರಿಬೇಕು. ಜಾಸ್ತಿ ಇದ್ರೂ ಪರವಾಗಿಲ್ಲ, 20 ವರ್ಡ್ಸಿಗೆ ಕಮ್ಮಿ ಆಗಬಾರ್ದು. ಇದಿಷ್ಟು ಪ್ರೊಸೀಜರನ್ನು ಕಂಟೆಂಟ್ ರೈಟರ್ಸಲ್ಲಿ ಮಾಡಬೇಕಾಗಿರುವಂಥದ್ದು. ಅದರ ನಂತರ ಇದಿಷ್ಟಾದ ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ಕೋಬೇಕು.